ಕಾಂತ ಫೈನ್ ಇಷ್ಟೋ ತನಕ ಯಾರ್ಯಾರು ಹೆಂಗೆ ಏನ್ಯಾರು ಮಾತಾಡಿದ್ರು ಅಂತ ನೋಡಿದ್ವಿ. ಇವಾಗ ಬಾ ಕಾಂತ, ನಮ್ಮ ಈ ಹಾಲಿ CM ಸಿದ್ದೋಜಿ ಆ್ಯಂಡ್ ಮಾಜಿ CM ಎಡ್ಡಿಜಿ ಕಿತ್ತಾಡೋದನ್ನ ನೋಡಿದ್ರೆ ನನಗೆ ಇವಾಗ ಒಂದು ಸಾಂಗ್ ಹಾಡ್ಬಿಡ್ಬೇಕು ತಕ್ಷಣಕ್ಕೆ ಅನ್ನಿಸ್ತಾ ಇದೆ. ಬಿಕಾಸ್ ಲೈಫಲ್ಲಿ ಯಾವಾಗ ಏನು ಮಾಡಬೇಕು ಅನ್ಸುತ್ತೋ ಅದನ್ನು ತಕ್ಷಣ ಮಾಡಿಬಿಡ್ಬೇಕು ಡಿಯರ್. ಹೀಗಂತ ಯಾವಾಗಲೂ ನಮ್ಮ ತಾತ ಗೊಂಡ್ಲಳ್ಳಿ ಲಿಂಗಪ್ಪನವರು ಹೇಳ್ತಾ ಇದ್ರು. ಸೊ ಇವಾಗ ಬಾಕಂತ ಸಿದ್ದೂಜಿ ಆ್ಯಂಡ್ ಎಡ್ಡಿಜಿ ಬಗ್ಗೆ ಸಖತ್ತಾಗಿರೋ ಒಂದು ಸಾಂಗ್ ಹೇಳೋಣ. ಯಾಯ್ ಮ್ಯೂಸಿಕ್ ಆನ್ ಮಾಡಪ್ಪ. ಎಡ್ಡಿಜಿ ಶುರು ಮಾಡಪ್ಪ. ನಮ್ಮ ಹೋರಾಟ ಪ್ರಾರಂಭ ಮಾಡಿದ್ದೇವೆ. ವೆರಿ ನೈಸ್. ಮುಂದೆ ಸಿದ್ದರಾಮಯ್ಯ ಹೇಳ್ತೇನೆ. ಹೌದಾ, ಏನಂತ? ನಿಮ್ಗೊಂದು 3-4 ತಿಂಗಳ ಸಮಯವನ್ನು ಕೊಡಬೇಕು ಅಂತ ಹೇಳಿ ವಿಧಾನಮಂಡಲದ ಅಧಿವೇಶನದಲ್ಲಿ ಬಹಳ ಗೌರವದಿಂದ ಶಾಂತವಾಗಿ ಸಮಾಧಾನವಾಗಿದ್ದೆ. ಅಯ್ಯೋ ಹಂಗ, ಸರಿ ಮುಂದೆ. ನಾನು ಸಮಾಧಾನವಾಗಿದ್ದದನ್ನ ನನ್ನ ವೀಕ್ನೆಸ್ ಅಂತ ತಿಳ್ಕೊಂಡು ಶಿವಮೊಗ್ಗಕ್ಕೆ ಬಂದು ಬಹಳ ಅನುಭವವಾಗಿ ಮಾತಾಡಿ ಹೋಗಿದ್ದೀರಾ ನೀವು ಸಿದ್ದರಾಮಯ್ಯ. ಅಯ್ಯಯ್ಯೋ ಶಿವನೇ, ನಾನು ನಿಮ್ಗೆ ಹೇಳ್ತೇನೆ. ಓಕೆ ಡಿಜಿ, ನೀವು ಅವ್ರು ಹೇಳಿದ್ದಕ್ಕಿಂತ ಬಿಫೋರು ಅವ್ರು ನಿಮಗೆ ಏನಂದ್ರು ಸ್ವಲ್ಪ ಹೇಳ್ರಿ. ನೀನು ಶಿವಮೊಗ್ಗಕ್ಕೆ ಬಂದು ಯಡಿಯೂರಪ್ಪ ಪ್ರಶ್ನೆ ಅಂತ ಹೇಳ್ತೀಯಾ? ರಿಪೀಟ್ ಒನ್ಸ್ ಅಗೇನ್. ನೀನು ಶಿವಮೊಗ್ಗಕ್ಕೆ ಬಂದು ಯಡಿಯೂರಪ್ಪ ಪ್ರಶ್ನೆ ಅಂತ ಹೇಳ್ತೀಯಾ? ಅಯ್ಯೋಯ್ಯೋ, ಅದು ಪಾಪ ನಿಮಗ ಅವರು ಭ್ರಷ್ಟ ಅಂದ್ರ. ಸರಿ ನೀವು ಮುಂದೆ ಏನ್ ಮಾಡ್ತೀರಿ? ಇವತ್ತು ನಿಮಗೆ ಸವಾಲ್ ಆಗ್ತದೆ. ಏನಂದ್ರೆ? ಇವತ್ತು ನಿಮಗೆ ಸವಾಲ್ ಆಗ್ತದೆ. ನೀವು 3-4 ಸೀಟಿಂದ ಕರ್ನಾಟಕದಲ್ಲಿ ಗೆದ್ದಾಡೋ ನೀನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಛೇ ಏನ್ ಮಾಡೋದು ಇವಾಗ? ಹಾಲಿ CM ಸಿದ್ದರಾಮಯ್ಯ, ಮಾಜಿ CM ಯಡಿಯೂರಪ್ಪ ಒಬ್ರೇ ಒಬ್ರು ಅಂಗಿ ಹರ್ಕೊಂಡು ಬಾಯಿ ಮಾಡ್ಕೊಂಡು ನಿಂತವ್ರೆ ನೋಡೆ. ಹಾಲಿ CM ಸಿದ್ದರಾಮಯ್ಯ, ಮಾಜಿ CM ಯಡಿಯೂರಪ್ಪ ನಮ್ಮ ಲೀಡರ್ಗಳು, ಅಯ್ಯಯ್ಯೋ ನಮ್ಮ ಲೀಡರ್ಗಳು. ಒಬ್ರಿಗೊಬ್ರು ಅಂಗಿ ಹರ್ಕೊಂಡು ಬಾಯಿ ಮಾಡ್ಕೊಂಡು ನಿಂತವ್ರೆ ನೋಡಿ ನಮ್ಮ ಲೀಡರ್ಗಳು, ಅಯ್ಯಯ್ಯೋ ನಮ್ಮ ಲೀಡರ್ಗಳು. ಕೆಲಸ ನಾವು ಮಾಡಲಿಲ್ಲ ಅಡ್ರಂತೂ ಇವರಲ್ಲ, ನಮ್ಮನ್ನೆಲ್ಲ ಮೆಚ್ಚಿಸ್ತಾರೋ ನಮ್ಮ ಲೀಡರ್ಗಳು. ಜನರ ಮಾತು ಕೇಳಲ್ಲ, ಕಿತ್ತಾಟ ನಿಲ್ಸಲ್ಲ, ಬಾಯ್ ಬೊಂಬಾಯಾಗಾಯ್ತು ನಮ್ಮ ಲೀಡರ್ಗಳು. ಸಿದ್ದುಬಾಯಿ, ಯಾಕ್ರಿ ನೀವು ಹಿಂಗ್ಯಾಕ್ ಜಗಳ ಮಾಡ್ತಿದ್ರಿ? ಬಿಜೆಪಿ ಅವ್ರ ಕಾಲದಲ್ಲಿ ಇವೆಲ್ಲ ನಡೆದಿರೋದು. ಆದ್ರೂ ಪಾಪ ಅವ್ರಿಗೆ ನೀವು ಭ್ರಷ್ಟ ಅನ್ಬಾರ್ದಾಗಿತ್ತು. ಯಡಿಯೂರಪ್ಪನವರ ಹೌದು ಪಾಪ, ಅವರು ಅದಕ್ಕೆ ಅವ್ರಿಗೆಲ್ಲ ಕಣ್ಣು ಕಿವಿ ಕಂಡೇ ಜೈಲಿಗೆ ಹೋಗಿದ್ದು ಅವರು. ನಡ್ರಿ ನಿಲ್ರಿ, ಹೊಂಟೆ ಬಿಟ್ಟಿಲ್ರಿ, ನಿಲ್ರಿ. ಹೊಂಟ್ರು, ಮತ್ತೆ ಆಗ್ತಾಡ ಹಾಡ್ ಶುರು ಮಾಡ್ರಿ. ಹಾಲಿ CM ಸಿದ್ದರಾಮಯ್ಯ, ಮಾಜಿ CM ಯಡಿಯೂರಪ್ಪ ಒಬ್ರೇ ಒಬ್ರು ಅಂಗಿ ಹರ್ಕೊಂಡು ಬಾಯಿ ಮಾಡ್ಕೊಂಡು ನಿಂತವ್ರೆ ನೋಡೆ. ಎಡ್ಡಿಜಿ, ನೀವರೇ ಹೇಳ್ರಿ, ಒಬ್ರಿಗೊಬ್ರು ಅಂಗಿ ಹರ್ಕೊಂಡು ಯಾಕೆ ಹಿಂಗ್ ಜಗಳ ಮಾಡ್ತಿದ್ರಿ? ಈ ಪರಿಸ್ಥಿತಿಗೆ ಏನ್ ಕಾರಣ? ಬಹುಶಃ ಇವತ್ತಿನ ಈ ದಯನೀಯ ಪರಿಸ್ಥಿತಿಗೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದಕ್ಕೆ ಕಾರಣ. ಹಂಗ ಮತ್ತೆ ಆಗ್ತಾಳ, ಒಂದ್ಸಾರಿ ಹೊಡೀರಿ ಹಾಲಿಗೆ. ಏನ್ ಮಾಡೋದು ಕಾಂತ, ಈ ನಮ್ಮ ಪೊಲಿಟಿಷಿಯನ್ಸ್ ಯಾವತ್ತೂ ಬದಲಾಗಲ್ಲ. ಛಾಯ್, ನಾವು ಹಿಂಗೆ ಸಾಂಗ್ ಹೇಳೋದನ್ನ ಬಿಡಲ್ಲ. ಓಕೆ ಫೈನ್. ಎನಿವೆ ಕಾಂತ, ಇವಾಗ ನಡೆ ಅಲ್ಲಿ ನಮ್ಮ ರಮ್ಯಾ ಬೇಬಿ ಅದೇನೋ ಸಖತ್ತಾಗಿ ಡೈಲಾಗ್ ಹೊಡೆದವಳಂತೆ, ಏನೋ ಅಂತ ಕೇಳ್ಕೊಂಬರೋಣ. ನಡಿ ಕಾಂತ ನಡೆ. ಯಾವತ್ತು ಒಳ್ಳೇದು ಯೋಚನೆ ಮಾಡಿ, ಹೊಸ ಮಾತು ಬರುತ್ತೆ. ಒಳ್ಳೆ ಮನಸ್ಸಿನಿಂದ ಕೆಲಸ ಮಾಡಿ, ಹೊಸ ಪ್ರಪಂಚನೇ ಸೃಷ್ಟಿ ಆಗುತ್ತೆ. ಸೂಪರ್. ಯಾಕ್ರಿ, ಯಾರೇನ್ ಮಾಡಿದ್ರು? ಯಾರೋ ಇವನು
ಗಾಂಧಿನ, ನೆಹರೂನ, ಇಲ್ಲ ನಮ್ಮ ದೇಶದ ಜನಕ್ಕೆ ಅನ್ನ ಕೊಡೋ ರೈತನ? ಒಬ್ಬ ಥರ್ಡ್ ರೇಟೆಡ್ ಗೂಂಡ.